ಚಿನ್ನಸ್ವಾಮಿ ಕಾಲ್ ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಹಿರಂಗ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರು ಬರೆದಿದ್ದಾರಂತೆ. 3 ಪುಟಗಳ ಬಹಿರಂಗ ಪತ್ರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಬರೆದಿದ್ದಾರೆ. ಪ್ರಕರಣದಲ್ಲಿ ಸಿಎಂ ಅವರ ನಡೆ, ನುಡಿ, ಕೈಗೊಂಡ ಕ್ರಮ, ಭದ್ರತಾ ವೈಫಲ್ಯ ಹಾಗೂ ಪೊಲೀಸ್ ಅಮಾನತನ್ನ ಖಂಡಿಸಿ ಪತ್ರ ಬರೆದಿದ್ದಾರೆ. ಕಳೆದ ಜೂನ್ 4ನೇ ತಾರೀಕು ಕರ್ನಾಟಕದ ಇತಿಹಾಸದಲ್ಲಿ ಅದೊಂದು ಕರಾಳ ಅಧ್ಯಾಯ ಅಂತ ಅವರು ಉಲ್ಲೇಖಿಸಿದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದಂತೆ ಅಂತ ಸರ್ಕಾರದ ನಡೆಗಳ ಕುರಿತು ಕಟು ಟೀಕೆಯನ್ನ ಕೂಡ ಬಿವೈ ವಿಜಯೇಂದ್ರ ಅವರು ಮಾಡಿದ್ದಾರೆ. ಅವರು ಬರೆದಿರುವಂತಹ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಸರ್ಕಾರಕ್ಕೆ ವಿಪಕ್ಷಗಳು ವಿಪರೀತವಾಗಿ ಚಾಟಿ ಬೀಸ್ತಾ ಇದೆ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ, ರಾಜೀನಾಮೆಯನ್ನು ಅವ್ರು ಕೊಡಲೇಬೇಕು ಅಂತ ಹೇಳಿ ಹೋರಾಟವನ್ನು ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ವಿಪಕ್ಷಗಳು ಹೇಳ್ತಾ ಇರೋದು ಒಂದು, ಈ ಪೊಲೀಸರ ಅಮಾನತೇನಿದೆ ಆ ಆದೇಶವನ್ನು ಕೂಡಲೇ ರದ್ದು ಮಾಡಬೇಕು ಅಂತ. ಎರಡನೇ ಡಿಮ್ಯಾಂಡ್ ಇರುವಂಥದ್ದು ವಿಶೇಷ ಅಧಿವೇಶನವನ್ನು ಕರಿಬೇಕು ಅಂತ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಡೇ 1 ಇಂದ ಕೂಡ ಸರ್ಕಾರದ ಹೊಣೆಗಾರಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಮಾತಾಡ್ತಾನೆ ಬಂದಿದೆ. ಈಗ ಈ ಬಹಿರಂಗ ಪತ್ರದಲ್ಲಿ ಯಾವೆಲ್ಲ ಅಂಶಗಳನ್ನು ಹೈಲೈಟ್ ಮಾಡಲಾಗಿದೆ? ಹೊಸ ವಿಷಯ ಏನಾದರೂ ಸೇರಿಸಿದಾರಾ? ಮತ್ತೆ ಅಲ್ಟಿಮೇಟ್ಲಿ ಏನೇನು ಡಿಮ್ಯಾಂಡ್ಸನ್ನು ಸರ್ಕಾರದ ಮುಂದೆ ಬಿಜೆಪಿ ಇಡ್ತಾ ಇದೆ? ಮಮತಾ, ಕಾಲ್ ತುಳಿತ ಪ್ರಕರಣ ಆದಾಗಿಂದಲೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಟೀಕೆಗಳನ್ನು ಬಿಜೆಪಿ ಮಾಡ್ತಾ ಇದೆ. ಯಾಕಂದರೆ ಸರ್ಕಾರದ ದೊಡ್ಡ ವೈಫಲ್ಯ ಇದರಲ್ಲಿ ಕಾಣ್ತಾ ಇರುವಂಥದ್ದು. ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ಲೋಪಗಳನ್ನ ಮಾಡ್ಕೊಂಡು ಬರ್ತಾ ಇದೆ, ಜೊತೆಗೆ ತಪ್ಪುಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ಯಾರೋ ತಪ್ಪು ಮಾಡಿದ್ದಕ್ಕೆ ಇನ್ಯಾರಿಗೋ ಬಲಿ ಹಾಕಿರುವಂಥದ್ದು, IPS ಅಧಿಕಾರಿಗಳನ್ನ ಅಮಾನತ್ ಮಾಡಿರುವಂಥ ವಿಚಾರ ಇಟ್ಕೊಂಡು, ಜೊತೆಗೆ ಕಾಲ್ ತುಳಿತ ಪ್ರಕರಣ ಆಗದೇ ಇರೋ ರೀತಿ ರಾಜ್ಯ ಸರ್ಕಾರ ತಡಿಬಹುದಿತ್ತು ಅನ್ನುವಂಥ ವಿಚಾರ ಇಟ್ಕೊಂಡು ಎಲ್ಲ ಹಂತದಲ್ಲೂ ಕೂಡ ಲೋಪಗಳಾಗಿದ್ದಾವೆ ಅನ್ನುವಂಥದ್ದು ಇಟ್ಕೊಂಡು 3 ಪುಟಗಳ ಬಹಿರಂಗ ಪತ್ರವನ್ನು ವಿಜೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ನಿಮ್ಮ ಹಿಂದಿನ ಸಾಕಷ್ಟು ಮುಖ್ಯಮಂತ್ರಿಗಳು ಒಂದು ಗೌರವವನ್ನ ಆ ಸ್ಥಾನಕ್ಕೆ ತಂದುಕೊಟ್ಟಿದ್ರು. ಈಗ ನೀವು ಬಂದು ಅಪಚಾರ ಮಾಡ್ತಾ ಇದ್ದೀರಾ. ಹಿಂದಿನ ಮುಖ್ಯಮಂತ್ರಿಗಳ ಪರಂಪರೆಯನ್ನು ನೀವು ಮುಂದುವರಿಸ್ತಾ ಇಲ್ಲ, ಆ ಸ್ಥಾನಕ್ಕೆ ಅಗೌರವ ತಂದಿದ್ದೀರಾ. ನೀವು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೆ ಹೋಮ್ ಮಿನಿಸ್ಟರ್ 3 ಜನ ಕೂಡ ರಾಜೀನಾಮೆ ಕೊಡಬೇಕು. ಜೊತೆಗೆ ಏನೆಲ್ಲ ಲೋಪಗಳಾಗಿದ್ದಾವೆ ಅದನ್ನು ಕೂಡ ಹಂತ ಹಂತವಾಗಿ ಒಂದು ರೀತಿಯಲ್ಲಿ ವಿವರಣೆಯೊಂದಿಗೆ ವಿಜೇಂದ್ರ ಅವರು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗೆ ಕಾಲ್ ತುಳಿತದಲ್ಲಿ ಸತ್ತವರ ವಿಚಾರ 1 ಗಂಟೆ 1 ಕಾಲು ಗಂಟೆ ವಿಳಂಬವಾಗಿ ತಲುಪುತ್ತೆ ಅಂದ್ರೆ ಇಡೀ ಅಧಿಕಾರಿ ವರ್ಗದ ಮೇಲೆ ಯಾವ ರೀತಿ ನೀವು ಹಿಡಿತಾ ಇಟ್ಕೊಂಡಿದ್ದೀರಾ, ಸರ್ಕಾರ ಯಾವ ರೀತಿ ನಡೆಸ್ತಾ ಇದ್ದೀರಾ, ನಿಮ್ಮಿಂದ ನ್ಯಾಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 11 ಅಮಾಯಕರ ಬಲಿಯಾಗಿದೆ ಸರ್ಕಾರದ ತಪ್ಪಿನಿಂದ ಅನ್ನುವಂತಹ ಟೀಕೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ವಿಶೇಷ ಅಧಿವೇಶನ ಕರಿಬೇಕು, ಜೊತೆಗೆ ಸಿಟ್ಟಿಂಗ್ ಜಡ್ಜ್ ಅವರಿಂದ ತನಿಖೆ ಮಾಡಿಸಿ ಅಂತ ಹೇಳಿದ್ರೆ ನೀವು ಮೈಕೆಲ್ ಡಿ ಕುನ್ಹಾ ಅವರ ನಿವೃತ್ತ ನ್ಯಾಯಮೂರ್ತಿಗಳ ತನಿಖೆ ಮಾಡಿಸ್ತಿದ್ದೀರಾ. ಈಗಾಗಲೇ ಸಾಕಷ್ಟು ಅವರ ಅಧೀನದಲ್ಲಿ ಏನು ತನಿಖೆ ಆಗಿದ್ದಾವೆ, ಯಾವ ರೀತಿ ವರದಿ ಬಂದಿದೆ ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಸಿಟ್ಟಿಂಗ್ ಜಡ್ಜ್ ನೇಮಕ ಮಾಡಿ ತನಿಖೆಗೆ, ಅದರಿಂದ ಮಾತ್ರ ನ್ಯಾಯಾಂಗದಿಂದ ಮಾತ್ರ ನ್ಯಾಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ, ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂಥ ಟೀಕೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ನಡೆ, ಜೊತೆಗೆ IPS ಅಧಿಕಾರಿಗಳ ಅಮಾನತು, ಜೊತೆಗೆ ಸಮರ್ಥನೆ ಮಾಡಿಕೊಳ್ತಾ ಇರುವಂತಹ ರೀತಿ ಎಲ್ಲವನ್ನು ಕೂಡ ಈ ಒಂದು ಪತ್ರದಲ್ಲಿ ಟೀಕಿಸಿದ್ದಾರೆ. ಮಮತಾ. ಓಕೆ ಮಸೂದ್.